ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ಐ ಆಮ್ ಅ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಆ್ಯಂಡ್ ಐ ಆಮ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಆಯುರ್ವೇದ. ಆಯುರ್ವೇದದ ಬಗ್ಗೆ ಎಲ್ಲರೂ ಅದೊಂದು ಮೆಡಿಕಲ್ ವೈದ್ಯಕೀಯ ಚಿಕಿತ್ಸಾ ಪದ್ಧತಿ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಅದಕ್ಕಿಂತ ಮುಂಚೆ ನಾವು ತಿಳ್ಕೊಬೇಕಾಗಿರೋ ವಿಷಯ ಏನಂದರೆ, ನಮ್ಮ ಪೂರ್ವಜರು ನಮಗೆ ಮುಂಚೆಯಿಂದನೂ ಮನೆಯಲ್ಲೇ ಉಪಯೋಗ ಮಾಡಿ ಆರೋಗ್ಯವಾಗಿರುವಂಥ ಎಷ್ಟೋ ಹರ್ಬ್ಸನ್ನು ನಮಗೆ ಕೊಡುಗೆಯಾಗಿ ಕೊಟ್ಟು, ಆರೋಗ್ಯದಿಂದ ಇರುವಂಥ ಜೀವನ ಶೈಲಿ ಹೇಗಿರುತ್ತೆ ಅನ್ನೋದಕ್ಕೊಂದು ರೋಡ್ ಮ್ಯಾಪ್ ಹಾಕಿಕೊಟ್ಬಿಟ್ಟಿರ್ತಾರೆ. ಅದನ್ನು ನಾವು ಮರ್ತು ಬಿಟ್ಟಿದ್ದೀವಿ ಇವತ್ತಿನ ಕಾಲದಲ್ಲಿ. ಯಾಕಂದರೆ ನಾರ್ತ್ ಇಂಡಿಯನ್ ಫುಡ್ಡು, ಆ ಫುಡ್ಡು, ಚೈನೀಸ್ ಫುಡ್ಡು, ಕಾಂಟಿನೆಂಟಲ್ ಫುಡ್ಡು ಇವೆಲ್ಲ ಬರ್ತವೆ. ಯಾಕಂದರೆ ನಮ್ಮ ಹಿರಿಯರು ಏನು ಹೇಳಿದ್ರು, ನಮಗೆ ನಮ್ಮ ಸರೌಂಡಿಂಗ್ನಲ್ಲಿ 500 ಮೀಟರ್ವರೆಗೂ ಬೆಳೆಯುವಂಥ ಯಾವುದೇ ತರಕಾರಿ ಇರ್ಬೋದು, ಯಾವುದೇ ಹರ್ಬ್ಸ್ ಇರ್ಬೋದು, ಅದನ್ನು ಉಪಯೋಗ ಮಾಡಿ ನಾವು ನಮ್ಮ ಆರೋಗ್ಯವನ್ನು ಅತ್ಯಂತ ಚೆನ್ನಾಗಿ ಇಟ್ಕೋಬೋದು ಅಂತ ಅವರು ತೋರಿಸ್ಕೊಟ್ಟಿದ್ರು ನಮಗೆ. ನಾವು ಅದನ್ನು ಮರ್ತೋಗ್ಬಿಡ್ತೀವಿ. ಯಾಕಂದರೆ ನಾವೀಗ ಎಕ್ಸ್ಪ್ಲೋರ್ ಮಾಡಬೇಕು, ಜೀವನನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋ ಒಂದು ಖುಷಿಗೆ ನಾವು ಅದನ್ನೆಲ್ಲ ಮರ್ತೋಗ್ಬಿಡ್ತೀವಿ. ಅದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಯಾಕಂದರೆ ನಮ್ಮ ಇಂಡಿಯನ್ ಕಲ್ಚರ್ನಲ್ಲಿ ಹಬ್ಬಗಳಿಗೂ ಒಂದು ಮಹತ್ವ ಇದೆ. ಆಯಾ ಹಬ್ಬಗಳು ಯಾಕೆ ಆಚರಿಸ್ತಾರೆ ಅಂದರೆ, ಆಯಾ ಕಾಲಕ್ಕೆ ಅನುಗುಣವಾಗಿ, ಋತುಗಳಿಗೆ ಅನುಸಾರವಾಗಿ ಆ ಹಬ್ಬದಲ್ಲಿ ನಾವು ಉಪಯೋಗಿಸುವಂಥ, ಊಟ ಮಾಡುವಂಥ ವಸ್ತುಗಳು ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಅದಕ್ಕೆ ಅದನ್ನೆಲ್ಲ ಉಪಯೋಗಿಸಿರ್ತಾರೆ. ಅದಕ್ಕಾಗಿ ನಾವೇನು ಮಾಡಬೇಕು, ನಮ್ಮ ಮನೆಯಲ್ಲಿ ಏನಿದೆ ಮನೆ ಊಟಕ್ಕೆ ಜಾಸ್ತಿ ಒತ್ತು ಕೊಡ್ರಿ. ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಬರೀ ನಿಮಗೆ ಖಾರ, ಉಪ್ಪು, ಒಂದು ಟೇಸ್ಟ್ಗೆ ಬೇಕಾಗುವಂಥ ಸಾಮಗ್ರಿಗಳು ಹಾಕ್ಕೊಂಡು ಊಟ ಮಾಡೋದಲ್ಲ. ಚಟ್ನಿ ಪುಡಿಗಳು, ತಂಬುಳಿಗಳು, ಆಮೇಲೆ ಈ ರಾಯ್ತ ಅಂತಂದೇಳಿ ಮಾಡ್ತೀವಿ ನಾವು. ಸೊಪ್ಪು, ಹಸಿ ತರಕಾರಿನ ಕಟ್ ಮಾಡಿಕೊಂಡು ಸಲಾಡ್ ಮಾಡ್ಕೊಂಡು ತಿನ್ನೋದಾಗಲಿ, ಚಟ್ನಿಗಳು, ಉಪ್ಪಿನಕಾಯಿಗಳು ಇವೆಲ್ಲ ನಮ್ಮ ದೇಹನ ಶುದ್ಧಿ ಮಾಡ್ತವೆ. ಆವಾಗ ಕಾಲಕ್ಕೆ ನಮ್ಮ ದೇಹನ ಶುದ್ಧಿ ಮಾಡಿ ನರಗಳಿಗೆ ಶಕ್ತಿ ಕೊಡುವಂಥ ಒಂದು ಆಹಾರಗಳು ಅಂತ ನಾನು ಹೇಳ್ಬೋದು. ಇವನ್ನ ಕಡೆಗಣಿಸೋದು ಅಷ್ಟೊಂದು ಒಳ್ಳೆಯದಲ್ಲ. ಆಮೇಲೆ ಇದರಿಂದ ನೀವು ನಿಮ್ಮ ಆರೋಗ್ಯನೂ ಚೆನ್ನಾಗಿ ಇಟ್ಕೊತೀರಿ, ಜೊತೆಗೆ ನಿಮ್ಮ ಒಂದು ಮುಂದಿನ ಪೀಳಿಗೆಗೆ ಇವನ್ನೆಲ್ಲ ನೀವು ಪಾಸ್ ಆನ್ ಮಾಡಬೇಕು. ಇದರಿಂದ ಅವರಿಗೂ ಇದರ ಉಪಯೋಗಗಳು, ಇದರ ಒಂದು ಆರೋಗ್ಯದ ಬೆನಿಫಿಟ್ಸು ಕೊಟ್ಟಂಗಾಗುತ್ತೆ. ನೀವು ಅದಕ್ಕೆ ಅದನ್ನು ಮಾಡಬೇಕು. ಅದರಿಂದ ಅವರಿಗೆ ಯಾವುದೇ ಒಂದು ನಮ್ಮ ಇಂಡಿಯನ್ ಕಲ್ಚರ್ನ ನಾವು ಮರಿಬಾರ್ದು ಅನ್ನೋದೇ ನನ್ನ ಒಂದು ಉದ್ದೇಶ. ಈ ವಿಡಿಯೋ ಮಾಡೋದೇನೆಂದರೆ, ನಾನು ನಮ್ಮ ಇಂಡಿಯನ್ ಕಲ್ಚರ್ ಮರಿಬಾರ್ದು. ಅದೇ ನಮ್ಮ ಮಸಾಲೆಗೆ ಇಲ್ಲಿ ಒಂದು ಮಹತ್ವವಾದ ಸ್ಥಾನ ಇದೆ. ಮಸಾಲೆಗಳಂದರೆ ಜೀರಿಗೆ, ಸಾಸಿವೆ, ಕಾಳುಮೆಣಸು, ಯಾಲಕ್ಕಿ, ಲವಂಗ, ತೇಜ್ಪತ್ತ ಮತ್ತು ಚಕ್ಕೆ, ಆಮೇಲೆ ಕಲ್ಲುವ್ವ, ಮೊಗ್ಗಿ ಅಂತಂದೇಳಿ ಶಾಜೀರ ಮತ್ತು ಹಾವಿಜ ಇವೆಲ್ಲ ಭಾಳ ಮಹತ್ವಪೂರ್ಣವಾದ ಒಂದು ಪಾತ್ರ ವಹಿಸ್ತವೆ ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ. ಇವನ್ನ ಊಟ ಮಾಡೋದ್ರಿಂದ ನಮ್ಮ ದೇಹ ಶುದ್ಧಿ ಆಗೋದ್ರ ಜೊತೆಗೆ ರಕ್ತ ಶುದ್ಧಿ ಆಗುತ್ತೆ. ನಮ್ಮ ಬ್ರೈನ್ ಹೆಲ್ತ್ ಕಾಪಾಡ್ಕೋಬೋದು, ಹಾರ್ಟ್ ಹೆಲ್ತ್ ಕಾಪಾಡ್ಕೋಬೋದು. ಇವತ್ತಿನ ದಿನದಲ್ಲಿ ಅತಿ ಹೆಚ್ಚು ಮಂದಿ ಸಫರ್ ಆಗ್ತಾ ಇರುವಂಥ ಕ್ಯಾನ್ಸರ್ನಿಂದ ಕೂಡ ನೀವು ದೂರ ಇರ್ಬೋದು ಅಂತ ಒಳ್ಳೊಳ್ಳೆ ಹರ್ಬ್ಸ್. ಇವು ಹರ್ಬ್ಸ್ ಅಂತಲೇ ಹೇಳ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಅರಿಶಿಣ ಪುಡಿ, ಕರ್ಕ್ಯೂಮಿನ್ ಅನ್ನೋ ಒಂದು ಗುಣವನ್ನು ಹೊಂದಿರುವ ಅರಿಶಿಣದ ಪುಡಿ ನಮ್ಮ ಒಂದು ದೇಹಕ್ಕೆ ಎಷ್ಟು ಒಳ್ಳೆ ಇದು ಕೊಡುತ್ತೆ ಅಂದರೆ, ಆರೋಗ್ಯ ಕೊಡುತ್ತೆ ಅಂದರೆ ಅದನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೀವು ಈಗ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕೂಡ ಈಗ ಅರಿಶಿಣ ಹಾಕಿರುವಂಥ ಹಾಲು, ಆಮೇಲೆ ಅರಿಶಿಣ ಉಪಯೋಗ ಮಾಡಿ ಮೆಡಿಸಿನ್ ಕೊಡೋದಾಗಿರ್ಬೋದು, ಅದನ್ನೆಲ್ಲ ನಾವು ಭಾಳ ಕೇಳಿರ್ತೀವಿ. ಅದಕ್ಕಾಗಿ ಇವನ್ನೆಲ್ಲ ನೀವು ಮನೆಯಲ್ಲೇ ಉಪಯೋಗ ಮಾಡುವಂಥವು. ಅದ್ರ ಜೊತೆಗೆ ಸೊಪ್ಪು, ತರಕಾರಿ, ಹಸಿರು ಪಾಲಕ್ ಸೊಪ್ಪು ಇರ್ಬೋದು, ಮೆಂತ್ಯ ತುಂಬ ಒಳ್ಳೆಯದು. ಮೆಂತ್ಯ ಸೊಪ್ಪು ನಮ್ಮ ರಕ್ತದಲ್ಲಿ ಕೊಲೆಸ್ಟ್ರಾಲು ಮತ್ತು ಈ ಗ್ಲುಕೋಸನ್ನು ಕಂಟ್ರೋಲ್ ಮಾಡಿ ನಮ್ಮನ್ನು ಮಧುಮೇಹ, ಆ ಥರದ ಶುಗರ್, ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ನಿಂದ ನಮ್ಮನ್ನು ತಡೆಗಟ್ಟುತ್ತೆ. ಮೊಣಕಾಲು ನೋವು, ಇವೆಲ್ಲ ಜಾಯಿಂಟ್ ಪೇನ್ಸಿಗೆ ಮೆಂತ್ಯ ತಿನ್ನೋದ್ರಿಂದ ಭಾಳ ಒಳ್ಳೆಯದು. ಮೆಂತ್ಯ ಕಾಳನ್ನು ತಿನ್ನಬೇಕು. ಕಾಳನ್ನು ಪೌಡ್ರ್ ಮಾಡ್ಕೊಂಡು ತೊಗೊಳ್ಳೋದ್ರಿಂದ ತೊಗೊಂಡು ತೊಗೋಬೋದು. ಹಾಗೆ ನೀವು ಮೆಂತ್ಯನ
ನೆನೆಸಿ ಅದನ್ನು ರಾತ್ರಿ ನೆನೆ ಹಾಕಿ ಅದನ್ನು ಹಾಗೆ ಬೆಳಗ್ಗೆ ಕನ್ಸ್ಯೂಮೂ ಮಾಡ್ಬೋದು. ಮೆಂತ್ಯ ಸೊಪ್ಪಿನಿಂದ ಪಲ್ಯ, ಚಪಾತಿ ಈ ಥರದ್ದೆಲ್ಲ ಎಲ್ಲ ಒಂದು 10 ಕಟ್ಟು, ಒಂದು 10 ಬೇಡ, ನಿಮಗೆ ಆಗೋದಿಲ್ಲ ಅಂದರೆ 4 ಕಟ್ಟು ಮೆಂತ್ಯ ಪಲ್ಯ ತೊಗೊಂಡು ಅದನ್ನು ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡು ಎಲ್ಲ ಸೊಪ್ಪು ತರಕಾರಿಗೆ ಸ್ವಲ್ಪ ಸ್ವಲ್ಪ ಡೈಲಿ ಯೂಸ್ ಮಾಡ್ತಾ ಬಂದರೆ ನಿಮಗೆ ನಿಮ್ಗೆ ಗೊತ್ತಿಲ್ಲದೇ ನಿಮ್ಮ ಆರೋಗ್ಯ ಒಳ್ಳೇದು ಮಾಡಿರುತ್ತದು, ನಿಮಗೆ ಗೊತ್ತೇ ಆಗಲ್ಲ ಆ ಥರ. ಅದರಂಗೆ ಪಾಲಕ್ ಕೂಡ, ಮತ್ತು ಸಬ್ಬಸಿಗೆ ಸೊಪ್ಪು ಕೂಡ, ಮತ್ತು ಹಸಿ ಶುಂಠಿ, ಲಿಂಬೆಹಣ್ಣು ಇವನ್ನೆಲ್ಲ ಆಹಾರದಲ್ಲಿ ನೀವು ಯಥೇಚ್ಛವಾಗಿ ಉಪಯೋಗ ಮಾಡಬೇಕು. ಈಗ ಎಲ್ಲೋ ಹೋಗಿ ಯಾವುದೋ ಒಂದು ಡ್ರೆಸ್ ಖರೀದಿ ಮಾಡೋದಾಗಿರ್ಬೋದು, ಇಲ್ಲ ನಿಮ್ಮ ಫ್ಯಾಷನ್ಗೆ ಬೇಕಾಗುವಂಥ ವಸ್ತುಗಳನ್ನು ಖರೀದಿ ಮಾಡೋದಾಗಿರ್ಬೋದು, ಎಷ್ಟೆಷ್ಟೆಲ್ಲ ದುಡ್ಡು ಹಾಕ್ತೀರಿ. ಅದ್ರ ಬದಲಿ ತರಕಾರಿ ರೇಟ್ ಜಾಸ್ತಿನೇ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಒಂದು ನಿಮ್ಮ ಬಾಡಿನ ಕರೆಕ್ಟಾಗಿ ಫಂಕ್ಷನಿಂಗ್ ಮಾಡುವಂಥ ಒಂದು ಕೆಲಸ ಮಾಡುತ್ತೆ ಆ ತರಕಾರಿ ಆಗಿರ್ಬೋದು, ಕಾಳು ಮೆಣಸಿನ ಪೌಡರ್ ಆಗಿರ್ಬೋದು, ಅರಿಶಿನ ಆಗಿರ್ಬೋದು, ಈ ಮಸಾಲೆ ಪದಾರ್ಥಗಳು. ಆಮೇಲೆ ಇದನ್ನೆಲ್ಲ ತಿನ್ನೋದ್ರಿಂದ ನೀವು ತುಂಬ ಆರೋಗ್ಯಕರವಾಗಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು, ಹೆಲ್ದಿ ಎನರ್ಜೆಟಿಕ್ ಆಗಿಯೂ ಇರ್ಬೋದು. ಇವೆಲ್ಲ ನಿಮ್ಮ ಬಾಡಿಗೆ ಹೋಗಿ ಒಳಗಡೆ ಯಾವುದೇ ತೊಂದರೆ ಕೊಡದೇ ಇರುವಂಥ ವಸ್ತುಗಳು. ಇವನ್ನು ಅತಿ ಹೆಚ್ಚಾಗಿ ಕನ್ಸ್ಯೂಮ್ ಮಾಡಿ. ಅದನ್ನು ಬಿಟ್ಟು ಮೈದಾ ಹಿಟ್ಟಿನಿಂದ ಮಾಡಿರುವಂಥ ಫುಡ್ಡನ್ನು ತಿಂದು ನಿಮ್ಮ ಆರೋಗ್ಯನ ಹಾಳು ಮಾಡ್ಕೊಳೋದು ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಇದು ನನ್ನ ಒಂದು ರಿಕ್ವೆಸ್ಟ್. ಯಾಕಂದರೆ ಇದರಿಂದ ನಿಮ್ಮ ಹೆಲ್ತಿಗೆ ಏನು ಒಳಗಡೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ನಿಮಗೆ. ನಿಮ್ಮ ಬಾಡಿ ಒಳಗಡೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿ, ಆಮೇಲೆ ಕ್ಲೀನಾಗಿ ನಿಮ್ಮ ಗಟ್ ಕ್ಲೀನಿಂಗ್ ಇರಲಾರ್ದೆ ಸುಮಾರು ಕಾಯಿಲೆಗಳು ಹುಟ್ಕೊತವೆ. ಅದಕ್ಕೆ ನೀವು ಆದಷ್ಟು ನಿಮ್ಮ ಆಹಾರದಲ್ಲಿ ಸೊಪ್ಪು, ತರಕಾರಿ ಮತ್ತು ಈ ಒಂದು ಮಸಾಲೆ ಪದಾರ್ಥಗಳು, ಸ್ಪೆಷಲಿ ಸ್ಪೈಸಸ್, ನಮ್ಮ ಇಂಡಿಯನ್ ಸ್ಪೈಸಸ್ಸನ್ನು ಆದಷ್ಟು ನಿಮ್ಮ ಆಹಾರದಲ್ಲಿ ಅಳವಡಿಸ್ಕೊಳ್ಳಿ. ಇದರಿಂದ ಯಾವುದೇ ರೀತಿ ತೊಂದರೆಗಳು ಬರೋದೇ ಇಲ್ಲ. ಎಲ್ಲವನ್ನು ಹಿತಮಿತವಾಗಿ ದಿನನಿತ್ಯದಲ್ಲಿ ನೀವು ಉಪಯೋಗ ಮಾಡ್ತಾ ಬಂದರೆ ನಮ್ಮ ಈ ಒಂದು ಹಿರಿಯರು ಹಾಕಿಕೊಟ್ಟಂಥ ರೋಡ್ ಮ್ಯಾಪಿಗೆ ನಾವು ರೆಸ್ಪೆಕ್ಟ್ ಮಾಡ್ದಂಗೆ ಆಗುತ್ತೆ. ಹಾಗೆ ನಮ್ಮ ಒಂದು ಆರೋಗ್ಯನ ಕಡಿಮೆ ಖರ್ಚಿನಲ್ಲಿ ನಾವು ಕಾಯ್ಕೊಂಡಂಗೆ ಆಗುತ್ತೆ. ಅದನ್ನು ಮೊದಲು ನಾವು ಕಡೆಗಣಿಸಬಾರ್ದು. ಇದೇ ನನ್ನ ಒಂದು ವಿಡಿಯೋ ಮಾಡೋದ್ರ ಉದ್ದೇಶ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.